ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತ್ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ಈ ಕೂಡಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಬಗ್ಗೆ ವಿಷಯಗಳು ಗೊತ್ತಾಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಸಾಕಷ್ಟು ಸತಿ ವಿಡಿಯೋ ಮಾಡಿದಾಗೆಲ್ಲ ನೀವು ನೆಕ್ಸ್ಟ್ ಕೇಳೋ ಒಂದು ಕ್ವಶನ್ನೇ 25ನೇ ಕಂತಿನ ಹಣ ಯಾವಾಗ ಬರುತ್ತೆ, ಅಥವಾ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಅಂತ. ನೀವು ಕೂಡ ತುಂಬ ವೀಡಿಯೋಸಲ್ಲಿ ನೋಡಿರ್ತೀರಾ ಬೇರೆಯವ್ರದ್ದು. ಸಂಕ್ರಾಂತಿ ಹಬ್ಬದ ದಿನ ಇಷ್ಟು ಜಿಲ್ಲೆಗೆ ಬರುತ್ತೆ, 10 ಜಿಲ್ಲೆಗೆ ಬರುತ್ತೆ, 20 ಜಿಲ್ಲೆಗೆ ಬರುತ್ತೆ ಅಂತ. ಬಟ್ ನಿಜ ಹೇಳಬೇಕಂದ್ರೆ ಇನ್ನೂ ಯಾವ ಕಂತಿನ ಹಣ ಕೂಡ ರಿಲೀಸ್ ಆಗಿಲ್ಲ. ಇದುವರೆಗೂ 24ನೇ ಕಂತಿನ ಹಣದವರೆಗೂ ಏನು ಜಮೆ ಮಾಡಿದ್ದಾರೆ ಅಷ್ಟೇ. ಅದಾದಮೇಲೆ ಯಾವುದೇ ಕಂತಿನ ಹಣ ಇನ್ನೂ ರಿಲೀಸು ಮಾಡಿಲ್ಲ. ಯಾವುದೇ ರೀತಿ ಸರ್ಕಾರದಿಂದ ಅಪ್ಡೇಟ್ ಕೂಡ ಬಂದಿಲ್ಲ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಸಂಕ್ರಾಂತಿ ಹಬ್ಬಕ್ಕೆ ಹಾಕೋ ಚಾನ್ಸಸ್ ಇರುತ್ತೆ. ಅಟ್ಲೀಸ್ಟ್ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು 2 ತಿಂಗಳದ್ದು ಹಾಕಿಲ್ಲ ಅಂದರೂ ಅಟ್ಲೀಸ್ಟ್ 1 ತಿಂಗಳದ್ದಾದರೂ ಹಾಕೇ ಹಾಕ್ತಾರೆ ಅನ್ನೋ ಹೋಪ್ಸಿತ್ತು. ಬಟ್ ಇವಾಗ ಯಾವುದೇ ರೀತಿ ಹಣ ರಿಲೀಸ್ ಮಾಡಿದ್ದು ಅದ್ರ ಬಗ್ಗೆ ಕೂಡ ಯಾವುದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ CM ಸಿದ್ದರಾಮಯ್ಯ ಅವರಾಗಲಿ ಯಾವುದೇ ರೀತಿ ಅಪ್ಡೇಟ್ ಕೊಟ್ಟಿಲ್ಲ. ಬಟ್ 24ನೇ ಕಂತಿನ ಹಣನೇ ಎಲ್ಲರಿಗೂ ಕೂಡ ಸೇರಿದೆ ಅಂತಲ್ಲ. ಈ ಒಂದು 95% ಮಹಿಳೆಯರಿಗೆ ಸೇರಿದೆ, ಇನ್ನೂ 5% ಮಹಿಳೆಯರಿಗೆ ಬಾಕಿ ಇದೆ. ಸೊ ಹಾಗಾಗಿ ಇನ್ನೂ ಅದೇ ಕಂಪ್ಲೀಟ್ ಆಗಿಲ್ಲ. ಬಟ್ ಇವಾಗ ಪೆಂಡಿಂಗ್ ಹಣ ಫಸ್ಟ್ ರಿಲೀಸ್ ಮಾಡ್ತಾರಾ ಅಥವಾ 25ನೇ ಕಂತಿನ ಹಣ ರಿಲೀಸ್ ಮಾಡ್ತಾರಾ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಈ ತಿಂಗಳಲ್ಲಿ ಅಟ್ಲೀಸ್ಟ್ 1 ತಿಂಗಳದಾದರೂ ಅವ್ರು ಹಾಕಿ ಹಾಕ್ತಾರೆ. ಈಗ ಪೆಂಡಿಂಗ್ ಹಣ ಏನು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದೇ ಜಾಸ್ತಿ ಹಾಕೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಇದ್ರ ಬಗ್ಗೆ ವಿರೋಧ ಪಕ್ಷದವರು ಕೂಡ ಟೀಕೆ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಆರ್ ಅಶೋಕ್ ಅವರಂತೂ ಪ್ರತಿ ಸತಿ ಈ ಗ್ಯಾರಂಟಿ, ಅದರಲ್ಲೂ ಈ ಗೃಹಲಕ್ಷ್ಮಿ ಹಣ ಏನು ಪೆಂಡಿಂಗ್ ಇದೆ ಇದು ಸದನದಲ್ಲಿ ಆದಾಗಿಂದ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಇವಾಗ ಅವರಾಗೆ ಒಪ್ಕೊಂಡು ಕೂಡ ಇದ್ದಾರೆ. CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು. ಹೌದು, 2 ತಿಂಗಳು ಹಣ ಕೊಡೋದು ಮಿಸ್ ಆಗಿದೆ ಅಂತ. ಅದಾದಮೇಲಿಂದಂತೂ ತುಂಬಾ ಅದ್ರ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತಾರೆ. ಇವ್ರು ಹಾಕೋದಿಲ್ಲ, ಸುಮ್ಮನೆ ಮಹಿಳೆಯರಿಗೆ ಇವರು ಮೋಸ ಮಾಡ್ತಿದ್ದಾರೆ. ಪ್ರತಿ ತಿಂಗಳು ಹಾಕೋದಿಲ್ಲ ಇವರು. 1-2 ತಿಂಗಳದ್ದು ಮಿಸ್ ಮಾಡ್ತಾರೆ. ಆಗ ಲೆಕ್ಕ ಕೂಡ ತಪ್ಪೋಗುತ್ತೆ. ಎಷ್ಟು ತಿಂಗಳದ್ದು ಬಂದಿದೆ, ಇದು ಎಷ್ಟನೇ ಕಂತಿಂದು ಅಂತ ಕೂಡ ಸರಿಯಾಗಿ ಹೇಳೋದಿಲ್ಲ ಅಂದ್ಬಿಟ್ಟು ಅಟ್ಲೀಸ್ಟ್ ಈ ತಿಂಗಳು ಮುಗಿಯೋದ್ರಲ್ಲಿ 1 ಕಂತಿಂದಾದರೂ ಹಾಕೋ ಚಾನ್ಸಸ್ ಇರುತ್ತೆ. ಈಗ ಅವ್ರು ಹೇಳಿರೋ ಪ್ರಕಾರ 2 ತಿಂಗಳದ್ದು ಒಟ್ಟಿಗೆ ಹಾಕ್ತೀವಿ, ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದಂತ ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ಹಾಕ್ತೀವಿ ಅಂತ ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೀಡಿಯಾ ಮುಂದೆ ಹೇಳಿದ್ರು. ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹಣ ಯಾವಾಗ ರಿಲೀಸ್ ಮಾಡ್ತಾರೋ ತಕ್ಷಣ ನಾವು ಮಹಿಳೆಯರ ಖಾತೆಗೂ ಕೂಡ ಹಣ DBT ಮುಖಾಂತರ ಹಣ ಜಮೆ ಮಾಡ್ತೀವಿ ಅಂತ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದಂತ ಹೇಳಿದರು. ಬಟ್ ಹಣಕಾಸು ಇಲಾಖೆಯವರು ಎಷ್ಟು ತಿಂಗಳದ್ದು ಮಾಡ್ತಾರೆ, ಅಥವಾ ಅವರು ಇವಾಗ ಏನು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಬಿಟ್ಟು 25ನೇ ಕಂತಿನ ಹಣ ಫಸ್ಟ್ ಕಂಪ್ಲೀಟ್ ಮಾಡೋಣ ಅಂತ ಅದನ್ನು ಮಾಡ್ತಾರೆ. ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ಸ್ ಇಲ್ಲ. ಬಟ್ ನೀವು ತುಂಬ ವೀಡಿಯೋಸ್ ನೋಡಿರ್ತೀರ, 25ನೇ ಕಂತಿನ ಹಣ ಅಷ್ಟು ಜಿಲ್ಲೆಗೆ ಬಂದಿದೆ, ಎಷ್ಟು ಜಿಲ್ಲೆಗೆ ಬಂದಿದೆ ಅಂತ. ಯಾವುದು ಕೂಡ ನಂಬಕ್ಕೆ ಹೋಗ್ಬೇಡಿ. ಇದು ಯಾವುದು ಕರೆಕ್ಟ್ ನ್ಯೂಸ್ ಅಲ್ಲ. ಯಾಕಂದರೆ ಇನ್ನೂ ಹಣ ರಿಲೀಸೇ ಆಗಿಲ್ಲ. ಹಾಗಾಗಿ ಹಣ ನಿಮಗೆ ಜಮೆ ಆಗಿಲ್ಲ ಅಷ್ಟೇ. 24ನೇ ಕಂತಿನ ಹಣನೇ ಇನ್ನೂ ಒಂದು 5% ಜನಕ್ಕೆ ಬಾಕಿ ಇದೆ. ತುಂಬ ಕಡಿಮೆ ಜನಕ್ಕೆ ಹಾಕ್ತಿರೋದ್ರಿಂದ ಇವಾಗ ಇವತ್ತು ಬಂದರೆ ಮತ್ತೊಂದು ದಿನ ಗ್ಯಾಪ್ ಬಿಡ್ತಾರೆ, ಮತ್ತು ನೆಕ್ಸ್ಟ್ ಡೇ ಹಾಕ್ತಾರೆ. ಸೊ ಹಾಗಾಗಿ ತುಂಬ ಲೇಟ್ ಆಗ್ತಿದೆ ಅಷ್ಟೇ. ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮದೆಲ್ಲ ಈ 23ನೇ ಕಂತಿನ ಹಣದವರೆಗೂ ಬಂದಿದೆ, ಇದೊಂದೇ ಇನ್ನೂ ಬಂದಿಲ್ಲ. 24ನೇ ಕಂತಿಂದ ಅಂದರೆ ಬಂದೇ ಬರುತ್ತೆ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹಾಗೆ 25ನೇ ಕಂತಿಂದ ಆಗಲಿ ಅಥವಾ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಪೆಂಡಿಂಗ್ ಹಣದ್ರ ಬಗ್ಗೆ ಆಗಲಿ ಏನೇ ಅಪ್ಡೇಟ್ ಬರಲಿ, ಇಂಥ ದಿನ ಜಮೆ ಮಾಡ್ತೀವಿ ಅಂತನೋ ಅಥವಾ ಏನೇ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನಲ್ಲೂ ಕೂಡ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನಿಮಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ ವಿಡಿಯೋ ಅಪ್ಲೋಡ್ ಆಗಿರೋದು. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.